8 ವರ್ಷಗಳ ನಿರಂತರವಾಗಿ ನಾನು ಯಾವ ಮೆಡಿಸಿನ್ ಇಲ್ಲ. ಆ ಮೆಡಿಸಿನ್ ಇಲ್ಲದೆ ಇವತ್ತಿನ ದಿವಸಕ್ಕೆ ಕಾರಣ ಅಂತ ಹೇಳಿದ್ರೆ ಸಮಾಜ ಸೇವೆ, ಬಡ ಜನರ ಸೇವೆ, ಬಡ ಜನರಿಂದ ಒಂದು ಒಳ್ಳೆ ಆಶೀರ್ವಾದ, ಅದು ಪ್ರತಿಯೊಂದು ನನಗೆ ಮೆಡಿಸಿನ್. ಮತ್ತೆ ಅವರನ್ನು ಹುಡ್ಕೊಂಡು ಹೋಗುವಾಗ ಅವರು ಸಿಕ್ಕುದಿಲ್ಲ ನಮ್ಗೆ. ಫಸ್ಟ್ ಅವರ ಸೈಕಲ್ ಸಿಕ್ಕು. ಅವರ ಸೈಕಲ್ ಫಸ್ಟ್ ಸಿಕ್ಕಿದ ಕೂಡಲೇ ಹಾಗಾದ್ರೆ ದಿನೇಶ್ ಬೈಗ್ಲಿ ಇಲ್ಲಿದ್ದಾರೆ, ಇಲ್ಲಿ ಬರ್ಬೋದು ಅಂತ ಆ ಸೈಕಲ್ ನಂತರ ನಿಂತರ ಸೈಕಲ್ ಅಲ್ಲಿ ಅರ್ಧನ 4 ಗಂಟೆ ಬಿಟ್ಟು ಬರ್ತಾರೆ. ಅಂದ್ರೆ ಇವ್ರ ಹತ್ರ ಕೈಯಲ್ಲಿ ಇವರು ಯಾರದ್ದು ಒಂದು ಪೈಸೆ ತಕೊಳ್ಳದೆ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮನುಷ್ಯ ಇಷ್ಟೊಂದೆಲ್ಲ ನಿಸ್ವಾರ್ಥಿಯಾಗಿ ಬದುಕೋದಕ್ಕೆ ಸಾಧ್ಯ ಆಗುತ್ತಾ? ಎಲ್ಲ ಅವರನ್ನು ದೂರ್ತಾರೆ. ನಗರಸಭೆಯಲ್ಲಿ ಯಾವುದು ಕೆಲಸ ಆಗುದಿಲ್ಲ. ಯಾಕೆ ಆಗುದಿಲ್ಲ? ನೀವು ಸರಿಯಾದ ದಾಖಲೆಗಳನ್ನು ಕೊಡಿ, ಖಂಡಿತ ನಗರಸಭೆಯಲ್ಲಿ ಆಗುತ್ತೆ. ನಿಮ್ಮ ಸಮಸ್ಯೆ ಏನಾದರೂ ಇದೆಯಾ? ಕೆಲವರದ್ದು ನನ್ನ ನೋಡಿದ ಕೂಡಲೇ ಸಮಸ್ಯೆ ಉದ್ಭವ ಆಗುತ್ತೆ. ಬಟ್ ಅದಕ್ಕೆ ಪರಿಹಾರ ಹೇಳ್ತೇನೆ. ಯಾರಾದ್ರೂ ನಾನು ಅವರಿಗೆ ಪಕ್ಷಪಾತ ಮಾಡಿದ್ದೇನೆ ಅಂತ ಒಂದು ಅಪವಾದ ಬಂದರೂ ಬಹುಶಃ ನನ್ನ ಸಮಾಜ ಸೇವೆಗೆ ನಾನು ಅಲ್ಲಿಗೆ ರಾಜೀನಾಮೆ ಕೊಡ್ತೇನೆ. ಹಲೋ, ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಸ್ಫೂರ್ತಿದಾಯಕ ವಿಡಿಯೋಗೆ ನಿಮಗೆ ಸ್ವಾಗತ. ಸ್ಫೂರ್ತಿಪಥ, ಆರ್ಡಿನರಿ ಬಟ್ ಎಕ್ಸ್ಟ್ರಾ ಆರ್ಡಿನರಿ, ಬ್ರಾಟ್ ಟು ಯು ಬೈ ದೇವಗಿರಿ ಟೀ, ಪ್ರೆಸೆಂಟೆಡ್ ಬೈ ಅವಿನಾಶ್ ಕಾಮತ್. ನಾನು ಅವಿನಾಶ್. ಈ ಸ್ಟೋರಿನಲ್ಲಿ 75 ವರ್ಷದ ಹಿರಿಯ ಸಮಾಜ ಸೇವಕರಾದಂತಹ ದಿನೇಶ್ ಪೈ ಅವರು ಫೀಚರ್ ಆಗ್ತಾ ಇದ್ದಾರೆ. ಎಂಥ ವ್ಯಕ್ತಿ ಗೊತ್ತಾ ಇವರು? ಜನಸೇವೆಯೇ ಜನಾರ್ದನನ ಸೇವೆ ಅಂತ ನಂಬಿದ್ದು ಮಾತ್ರ ಅಲ್ಲ, ಅದೇ ರೀತಿ ಅವರು ಬದುಕ್ತಾ ಇದ್ದಾರೆ. ಇವರ ಸಮಾಜ ಸೇವೆ 2008ನೇ ಇಸ್ವಿಯಲ್ಲಿ ಆರಂಭ ಆಯಿತು. ಪ್ರತಿದಿನ ಬೆಳಿಗ್ಗೆ 10 ಗಂಟೆಯಿಂದ 1 ಗಂಟೆ ತನಕ ಇವರು ಉಡುಪಿ ನಗರಸಭೆಯಲ್ಲಿ ನಿಮಗೆ ಕಾಣೋದಕ್ಕೆ ಸಿಗ್ತಾರೆ. ಯಾವುದೇ ವಾರ್ಡಿನ ಯಾರೇ ಬಂದರೂ ಕೂಡ ಅವರ ಕೆಲಸವನ್ನು ಉಚಿತವಾಗಿ ಮಾಡಿಕೊಡ್ತಾರೆ. ನಗರಸಭೆಯ ಸಿಬ್ಬಂದಿಗಳು ರಜೆ ಹಾಕ್ಬೋದು, ಬಟ್ ಇವರು ಮೋಸ್ಟ್ಲಿ ಇಲ್ಲಿ ತನಕ ರಜೆ ಹಾಕಿಲ್ಲ ಅಂತ ನನಗನ್ಸುತ್ತೆ. 2.5 ವರ್ಷ ಇವರು ಕೌನ್ಸಿಲರ್ ಕೂಡ ಆಗಿದ್ರು. ಅವರದ್ದು ಗೋಪಾಲ್ಪುರ ವಾರ್ಡ್ ಅಂತ, ಅಲ್ಲಿ 4800 ವೋಟರ್ಸ್ ಇದ್ದಾರೆ, ಒಂದಷ್ಟು ಮನೆಗಳಿವೆ. ಇವತ್ತಿಗೂ ಸಹಿತ ಅವರು 8 ರಿಂದ 10 ಮನೆಗಳಿಗೆ ಭೇಟಿ ಕೊಡ್ತಾರೆ, ಅವರ ಸಮಸ್ಯೆಗಳನ್ನು ಕೇಳ್ತಾರೆ, ಮತ್ತೆ ಅದಕ್ಕೆ ಪರಿಹಾರವನ್ನು ಕೂಡ ಸೂಚಿಸ್ತಾರೆ. ಅಷ್ಟು ಮಾತ್ರ ಅಲ್ಲ, ಅವರು ಅರ್ಹರಿಗೆ, ಅವ್ರು ಯಾರೇ ಇರಲಿ, ಸರ್ಕಾರದ ಸೌಲಭ್ಯವನ್ನು ಪ್ರಾಮಾಣಿಕವಾಗಿ ತಲುಪಿಸ್ತಾರೆ. ಸೈಕಲ್ ಇವರ ಸಾರಥಿಯಾಗಿದೆ. ಕಳೆದ 18 ವರ್ಷಗಳಿಂದ ಇವರು ಸುಮಾರು 700 ವಿದ್ಯಾರ್ಥಿಗಳಿಗೆ ದಾನಿಗಳಿಂದ ಹಣವನ್ನು ಸಂಗ್ರಹಿಸಿ ಅವರು ಪುಸ್ತಕಗಳನ್ನು ಉಚಿತವಾಗಿ ವಿತರಿಸ್ತಾ ಇದ್ದಾರೆ. ಎಂಥ ಸೇವೆ ಅಲ್ವಾ? ಈ ಸ್ಟೋರಿ ನೋಡಿ. ಸುಮಾರು 50 ವರ್ಷಗಳ ಹಿಂದೆ ಯಾಕೋ ಈ ಅಭಿವೃದ್ಧಿ ಪತ್ರದಲ್ಲಿರುವ ಈ ರಾಷ್ಟ್ರೀಯ ಹೆದ್ದಾರಿಯ ಬದಿಯಲ್ಲೇ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಹೇಳಿ ಒಂದು ಆಸೆ ಇತ್ತು. ಮೂಲತಃ ನಾನು ಹಿರಿಯಡ್ಕದವನಾಗಿದ್ದು, ಅಲ್ಲಿ ಅದು ಯಾವತ್ತೂ ಅಭಿವೃದ್ಧಿ ಪತ್ರಕ್ಕೆ ಬರುವಂತ ಪರಿಸ್ಥಿತಿ ಇರಲಿಲ್ಲ. ಹಾಗಾಗಿ ಇದನ್ನೇ ನಾನು ಆಯ್ಕೆ ಮಾಡಿಕೊಂಡೆ. ಆದರೆ ದೇವರ ಅನುಗ್ರಹದಿಂದ ನನಗೆ ಇಲ್ಲಿ ಸರಿಯಾದ ಜಾಗವೇ ಸಿಕ್ಕಿದೆ. ಆ ಆಶೀರ್ವಾದ ಟಾಕೀಸ್ ಹತ್ರವೇ ನಮ್ದು ಒಂದು ಗ್ರೋಸರಿ ಶಾಪ್ ಅಂತ ಹೇಳಿ ಮಾಡಿ, ಅಲ್ಲಿ ಯಾಕೆ ನಾನು ಮಾಡಿದೆ ಅಂತ ಹೇಳಿದ್ರೆ, ನಾನು ಆಯ್ಕೆ ಮಾಡೋದಕ್ಕೊಂದು ಕಾರಣ ಇತ್ತು. ಹತ್ತಿರ ಕೋಆಪರೇಟಿವ್ ಸೊಸೈಟಿಯಲ್ಲಿ ಎಲ್ಲ ಗ್ರಾಮದ ಎಲ್ಲಾ ಜನರು ಅಲ್ಲಿಗೆ ಬರ್ತಿದ್ರು. ನನಗೆ ಎಕ್ಸ್ಟ್ರಾ ಪಬ್ಲಿಸಿಟಿ ಬೇಕಂತಿರ್ಲಿಲ್ಲ. ಅಲ್ಲಿ ಬಂದವರು ಏನಾದ್ರೂ ಒಂದು ವ್ಯಾಪಾರ ಮಾಡಿಯೇ ಮಾಡ್ತಾರೆ. ಆ ದೃಷ್ಟಿಯಲ್ಲಿ ನಾನು ಅಲ್ಲಿ ವ್ಯಾಪಾರಕ್ಕೆ ಆಯ್ಕೆ ಮಾಡಿಕೊಂಡೆ. ಬಾಡಿಗೆ ಗೀಟಿಗೆ ನಮ್ಗೆ ಆಗಾದ ನಿಜವಾಗಿ ಅಂತ ಹೇಳಿದ್ರೆ ಜಾಸ್ತಿ ಕಾಣ್ತದೆ. ಆದ್ರೆ ಈಗಿನ ಪರಿಸ್ಥಿತಿಯಲ್ಲಿ ನೋಡಿದ್ರೆ ಒಂದು ಸಾಧಾರಣ ಒಂದು 200 ಪಟ್ಟು ಈಗ ಬಾಡಿಗೆ ಜಾಸ್ತಿ ಅದೇ ಏರಿಯಾದಲ್ಲಿ. ಆದ್ರೆ ಮತ್ತೆ ಕ್ರಮೇಣ ಇದಾಯ್ತು, ವ್ಯಾಪಾರ ಮಾಡಿದೆ. ವ್ಯಾಪಾರದಲ್ಲಿ ಒಳ್ಳೆ ಯಶಸ್ಸನ್ನು ಗಳಿಸಿದೆ. ಕಾರಣಾಂತರಗಳಿಂದ ಸ್ವಲ್ಪ ಬಹುಶಃ ಇದೊಂದು ಸ್ವಲ್ಪ ಆರ್ಥಿಕ ಹಿನ್ನಡೆ ನನಗೆ ಬಂದಿದೆ. ವ್ಯಾಪಾರ ಅಂತ ಹೇಳಿದ ಮೇಲೆ ಅಪ್ ಅಂಡ್ ಡೌನ್ಸ್ ಇರ್ತೇ ಇದ್ದಾರೆ. ಅದರಲ್ಲಿ ಏನು ನಾವು ಅದರ ಬಗ್ಗೆ ಏನಿಲ್ಲ. ನಮ್ಮ ದೃಷ್ಟಿ ಅಂದ್ರೆ ಜನರಿಗೆ ಸರಿಯಾದ ಸೌಲಭ್ಯವನ್ನು ಜನರಿಗೆ ಒದಗಿಸುವುದು, ಮತ್ತೆ ಒಳ್ಳೆಯ ಗೂಡ್ಸ್ ಇಲ್ಲಿ ಸಿಗ್ತದೆ ಅನ್ನೋದೊಂದು ಜನರಲ್ಲಿ ಪ್ರಚಾರ ಇತ್ತು. ಸರಿ. ಮತ್ತೆ ಅವರು ಸೊಸೈಟಿಗೆ, ನಮ್ಮ ಕೋಆಪರೇಟಿವ್ ಸೊಸೈಟಿ ಅಲ್ಲಿ ಸಹಕಾರ ಸಂಘಕ್ಕೆ ಇದು ಎಲ್ಲ ಫುಡ್ ಗ್ರೈನ್ಸ್ ಎಲ್ಲ ಅಲ್ಲಿ ಸಿಕ್ಕುವಂಥದ್ದು ಅಲ್ಲಿ ಬರುವಾಗ ಅದನ್ನು ಅವರ ಹಳ್ಳಿಗೆ ಇಲ್ಲಿ ಒಂದು ಹೊಸ ಅಂಗಡಿ ಆಗಿದೆ ಅಂತ ಅವರೇ ಪಬ್ಲಿಸಿಟಿ ಮಾಡ್ತಿದ್ರು. ನನಗೆ ಎಕ್ಸ್ಟ್ರಾ ಪಬ್ಲಿಸಿಟಿ ಅಗತ್ಯವೇ ಇರಲಿಲ್ಲ. ಅಲ್ಲಿಂದ 4 ಸುತ್ತಲೊಂದು ನಮ್ಮ ಅಂಗಡಿಗೆ ವ್ಯಾಪಾರಕ್ಕೆ ಬಂದ್ರು. ಆದ್ರೆ ಕೆಲವರಿಗೆ ಹೆಲ್ಪ್ ಮಾಡಿದ್ದೇನೆ, ಕೆಲವರಿಗೆ ಸಾಲ ಕೊಡುದು. ಆಗ ಈ ಸಾಲದ ವ್ಯಾಪಾರ ಜಾಸ್ತಿ. ಆದ್ರೂ ನಾನು ಅವರಿಗೆ ಯಾರಿಗೂ ನಾನು ಏನು ಈಗ ದುಡ್ಡು ಇಟ್ಟೇ ಹೋಗು ಎನ್ನುವ ಶಬ್ದ ನನ್ನ ಬಾಯಿಂದ ಇಷ್ಟವರೆಗೂ ಬರ್ಲಿಲ್ಲ. ಅಂದ್ರೆ ಪಾಪ ಪುಣ್ಯ ಮೊದ್ಲಿಂದಲೂ ಬಹುಶಃ ನಂದು ಅದೇ ಒಂದು ವೀಕ್ನೆಸ್ ಅಂತ. ಹಾಗಾಗಿ ವ್ಯಾಪಾರದಲ್ಲಿ ಒಂದು ಸ್ವಲ್ಪ ಹಿನ್ನಡೆ ಆಯ್ತು. ಮತ್ತೆ ಸಾಧಾರಣ ಒಂದು 30 ವರ್ಷಗಳ ನಂತರ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣಕ್ಕೆ ಬಹುಶಃ ನಮ್ಮ ಕಟ್ಟಡ ಹೋಯ್ತು. ಕಟ್ಟಡದ ಮಾಲೀಕರಿಗೆ ಅದರ ಪರಿಹಾರ ಸಿಗ್ತದೆ ವಿನೋ ನಮ್ಗೇನು ಇಲ್ಲ. ನಮ್ಗೇನೋ ಸ್ವಲ್ಪ ಸ್ವಲ್ಪ ಸಿಕ್ಕುದು, ಬಟ್ ಅದರಲ್ಲಿ ಏನೂ ಅಚೀವ್ಮೆಂಟ್ ಮಾಡುವಾಗಿಲ್ಲ. ಅದಕ್ಕೆ ಸರಿಯಾಗಿ 2005ನೇ ಇಸ್ವಿಯಲ್ಲಿ, ಅಂದ್ರೆ ಒಂದು 28-29 ವರ್ಷ ನನ್ನ ಅಂಗಡಿ ಆಗುವಾಗ ಹೃದಯದ ಒಂದು ತೊಂದರೆ ಬಂತು ನನಗೆ. ಬೈಪಾಸ್ ಸರ್ಜರಿ ಅನಿವಾರ್ಯವಾಗಿ ಮಾಡಲೇಬೇಕಾಯ್ತು. ಆ ಬೈಪಾಸ್ ಸರ್ಜರಿ ಆದ ನಂತರ, ಬೈಪಾಸ್ ಸರ್ಜರಿ ಆಗುವಾಗ ನಾನು ಬದುಕುವ ಯಾವ ಲಕ್ಷಣವೂ ಇರ್ಲಿಲ್ಲ. ಡಾಕ್ಟರ್ ಸ್ಟೇಟ್ಮೆಂಟೇ ಹೇಳಿದ್ರು, ನಾನು ಗ್ಯಾರಂಟಿ ಕೊಡುವುದಿಲ್ಲ ಅಂತ ಹೇಳುವಾಗ. ಬಟ್ ನಾನು ಆಗಲೂ ವಿಚಲಿತ ಆಗ್ಲಿಲ್ಲ. ದೇವರಿಗೆ ನನ್ನಿಂದ ಏನಾದ್ರೂ ಸೇವೆ, ಬಡ ಜನರಿಗೆ ಏನಾದ್ರೂ ಮಾಡುವುದು ಅವಕಾಶ ಇದ್ರೆ ನನ್ನನ್ನು ಬದುಕಿಸ್ತಾನೆ. ಇದು ಇನ್ನು ಮುಂದಕ್ಕೆ ನನ್ನ ಸೇವೆ ಅಬಾಧಿತ, ಅದರಲ್ಲಿ ಯಾರಿಗೂ ಏನೂ ಮಾಡುವಾಗಿಲ್ಲ. ಇದು ನನ್ನ ಒಂದು ಫುಲ್ ಫ್ಲೆಡ್ಜ್ಡ್ ಒಂದು ಡಿಸಿಷನ್.
ದೇವರ ದಯೆಯಲ್ಲಿ ಯಾವುದೇ ತೊಂದರೆ ಇಲ್ಲದೆ ಕೇವಲ 15 ದಿವಸ ಒಳಗೆ ಡಿಸ್ಚಾರ್ಜ್ ಆಗಿ ಬಂದಿದ್ದೇನೆ. ಮತ್ತೆ ಪುನಃ ಅಂಗಡಿಯ ಬಾಗಿಲನ್ನು ಓಪನ್ ಮಾಡಿದ್ದೇನೆ. ಯಾವುದೇ ಇವತ್ತಿನವರೆಗೆ 18 ವರ್ಷದೊಳಗೆ ಒಂದು ಇದು ಸಾಧಾರಣ ನನ್ನ ಬೈಪಾಸ್ ಸರ್ಜರಿ ಆಗಿ 20 ವರ್ಷ ಆಯಿತು. ಸಾಧಾರಣ 10 ವರ್ಷದವರೆಗೆ 12 ವರ್ಷದವರೆಗೆ ನಾನು ಮೆಡಿಸಿನ್ ತಗೊಳ್ತಾ ಇದ್ದೆ. ಎಲ್ಲ ಹೆದರಿಸಿ ಶುರು ಮಾಡಿದ್ರು. ಮೆಡಿಸಿನ್ ತಗೊಳಿದ್ರೆ ಏನಾಗ್ತದೆ ಅದು ಸರಿ ತಗೊಳ್ತಾ ಇದ್ದೆ. BM ಹೆಗ್ಡೆ ಅವರು ಅವರು ಹೃದಯ ತಜ್ಞರು BM ಹೆಗ್ಡೆ ಅವರು ಅಂತ ಹೇಳಿದ್ರು, ನೀವು ಕೊಲೆಸ್ಟ್ರಾಲಿಗೋಸ್ಕರ ಒಂದು ಮದ್ದು ತಗೊಳ್ತೀರಂತಾದ್ರೆ ನೀವು ಕೊಲೆಸ್ಟ್ರಾಲ್ ಡಾಕ್ಟರ್ನ ಒಳ್ಳೇದು ಮಾಡ್ಲಿಕ್ಕೆ ಅಥವಾ ಮೆಡಿಸಿನ್ ಕಂಪನಿಯವರನ್ನು ಒಳ್ಳೇದು ಮಾಡ್ಲಿಕ್ಕೆ ವಿನ ಕೊಲೆಸ್ಟ್ರಾಲ್ ಪ್ರತಿಯೊಬ್ಬರಿಗೂ ಅಗತ್ಯ ಉಂಟು. ಆ ಮಾತನ್ನು ನೆನ್ಪಿಟ್ಟುಕೊಂಡೆ. ಆವತ್ತಿನಿಂದ ನನ್ಗೆ ಇದ್ದದ್ದು ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಮಾತ್ರ. ಅಲ್ಲಿಗೆ ಮೆಡಿಸಿನ್ ತಗೊಳ್ಳೋದು. ಆದ್ರೆ ಇವತ್ತಿನವರೆಗೆ 8 ವರ್ಷಗಳ ನಿರಂತರವಾಗಿ ನಾನು ಯಾವ ಮೆಡಿಸಿನ್ ಇಲ್ಲ. ಆ ಮೆಡಿಸಿನ್ ಇಲ್ಲದೆ ಇವತ್ತಿನ ದಿವಸಕ್ಕೆ ಕಾರಣ ಅಂತ ಹೇಳಿದ್ರೆ ಸಮಾಜ ಸೇವೆ, ಬಡ ಜನರ ಸೇವೆ. ಬಡ ಜನರಿಂದ ಒಂದು ಒಳ್ಳೆ ಆಶೀರ್ವಾದ, ಅದು ಪ್ರತಿಯೊಂದು ನನಗೆ ಮೆಡಿಸಿನ್. ಮಾತ್ರ ಅಲ್ಲ, ನಾನು ಪ್ರತಿ ಒಂದು ಕಡೆಗೂ ರಿಕ್ಷಾ ಮಾಡಿ ಹೋಗುವ ಅಭ್ಯಾಸ ಇಲ್ಲ. ಸ್ವಂತ ವೆಹಿಕಲ್ ಅಂತೂ ಪೆಟ್ರೋಲ್ ವೆಹಿಕಲ್ ಏನೂ ಇಲ್ಲ. ಪೆಟ್ರೋಲ್ ವೆಹಿಕಲ್ ಯಾರಾದ್ರೂ ನನಗೆ ಕೊಟ್ಟರು ನಾನು ಬೇಡ ಅಂತ ಹೇಳ್ತೀನಿ. ಯಾಕಂತ ಹೇಳಿದ್ರೆ 1 ಲೀಟರ್ ಪೆಟ್ರೋಲ್ ಒಂದು ದಿವಸಕ್ಕೆ ಬೇಕಾಗ್ತದೆ. ಆ 80 ರೂಪಾಯಿ ನಾನು ಬೇರೆಯವ್ರ ಹತ್ರ ವಸೂಲಿ ಮಾಡಬೇಕು. ಅದಕ್ಕೂ ಆ ತೊಂದರೆ ಬರಬಾರ್ದು. ಬರೇ ಒಂದು ಸೈಕಲ್ನಲ್ಲಿ ಕಡೆಗೆ ಈಗ ಕಾಣ್ತದೆ, ನಾನು ಆ ಸೈಕಲ್ನಲ್ಲೇ ಓಡಾಡೋದ್ರಿಂದ ನನ್ನ ಆರೋಗ್ಯದ ಯಾವ ಡಾಕ್ಟರ್ಗಿಂತಲೂ ಆ ಸೈಕಲ್ ನಮಗೆ ಒಳ್ಳೆ ಮೆಡಿಸಿನ್ ಕೊಡ್ತಾವೆ. ಎಷ್ಟು ವರ್ಷದಿಂದ ಸೈಕಲ್ ನಲ್ಲಿ ಓಡಾಡ್ತಿದ್ದೀರಿ? ಸಾಧಾರಣ ಒಂದು 20 ವರ್ಷದಿಂದಲೂ ಸೈಕಲ್ ನಲ್ಲೇ ಹೋಗ್ತಾ ಇದ್ದೇನೆ. ಸೈಕಲ್ ಬಿಟ್ಟು ಬೇರೆ ಯಾವ ವೆಹಿಕಲ್ ಹೋಗುದಿಲ್ಲ. ಮತ್ತೆ ಅವರನ್ನು ಹುಡ್ಕೊಂಡು ಹೋಗುವಾಗ ಅವ್ರು ಸಿಕ್ಕುದಿಲ್ಲ ನಮ್ಗೆ. ಫಸ್ಟ್ ಅವರ ಸೈಕಲ್ ಸಿಕ್ಕುದು. ಅವರ ಸೈಕಲ್ ಫಸ್ಟ್ ಸಿಕ್ಕಿದ ಕೂಡಲೇ ಹಾಗಾದ್ರೆ ದಿನೇಶ್ ಬೈಗ್ಲಿ ಇಲ್ಲಿದ್ದಾರೆ, ಇಲ್ಲಿ ಬರ್ಬೋದಂತ ಆ ಸೈಕಲ್ ನಂತರ ನಿಂತರೆ ಸೈ ಒಂದು ಅರ್ಧನ 1/4 ಗಂಟೆ ಬಿಟ್ಟು ಬರ್ತಾರೆ. ಮತ್ತೆ ಒಂದ್ಸಲ ಮನೆ ಬಿದ್ದು ಹೋಗುವ ರೀತಿಯಲ್ಲಿತ್ತು. ಎಂತ ಮಾಡುದು ಸರ್ ಅಂತ ಕೇಳಿದಕ್ಕೆ 50,000 ಇದರಲ್ಲಿ ಸಿಗ್ತದೆ, ಇದು ಮುನ್ಸಿಪಾಲಿಟಿಯಿಂದ, ನಗರಸಭೆಯಿಂದ, ಅದರಿಂದ ಇದು ರಿಪೇರಿ ಮಾಡ್ಬೋದಾ ಕೇಳಿದ್ರು. ನಾನು ಅದಕ್ಕೆ ಬೇಡ ಸರ್, ಅದರಿಂದ ಆಗುದು ಹೋಗುದಲ್ಲ ಅಂದೆ. ಸ್ವಲ್ಪ ದಿನದಿಂದ ನಮ್ಮದು 3 ಲಕ್ಷ ಸಿಗ್ತದೆ ಅಂತೇಳಿ ಒಂದು ಇದಾಯ್ತು ಅಂಗವಿಕಲ ವೇತನದಿಂದ. ಅದು 3 ಲಕ್ಷಕ್ಕೆಲ್ಲ ಇದು ಅರ್ಜಿ ಎಲ್ಲ ಬರೆದು ಕೊಟ್ರು ಅವರು. ಆನಂತರ 7 ಲಕ್ಷ ಎಲ್ಲ ದಾನಿಗಳಿಂದ ಸಹಾಯ ಮಾಡಿ ಎಲ್ಲ ಕೊಟ್ಟು 10 ಲಕ್ಷದವರೆಗೆ ಆಗಿದೆ ಈ ಮನೆಗೆ. ಈಗ ಎಲ್ಲ ಅವರೇ ಮಾಡಿ ಕೊಟ್ಟದ್ದು ಸರ್. ಏನಿದ್ರು ಎಂತ ಸಮಸ್ಯೆ ಇದ್ರೆ ಹೇಳಿ, ನಾನಿದ್ದೇನೆ, ನಾನು ನಿಮ್ಗೆ ಎಂತ ಬೇಕು ಅದು ಮಾಡಿಕೊಡ್ತೇನೆ ಅಂತ ನಮ್ಗೆ ಭರವಸೆ ಕೊಟ್ಟಿದ್ದಾರೆ ಅವರು. ಅವರ ಕೆಲಸಕ್ಕೆ ನಾನು ಭಾರಿ ಮೆಚ್ಚುತ್ತೇನೆ. ಅವರದ್ದು ಹೇಳಲಿಕ್ಕೆ ಹೋದ್ರೆ ತುಂಬಾ ಉಂಟು. ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು. ನಮ್ಗೆ ಆ ಮನೆ ಕೂಡ ಕಟ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಈ ಮನೆ ಎಲ್ಲ ಆಗುವ ತನಕ ಅವರೇ ಮಾಡಿ ಕೊಟ್ಟದ್ದು. ಮತ್ತೆ ಏನು ಪ್ರಾಬ್ಲಮ್ ಇದ್ರೆ ಅವರೇ ಬಂದು ನಮ್ಗೆ ಹೇಳಿದ ಕೂಡಲೇ ಬರ್ತಾರೆ. ಇಡೀ ಇದ್ರಲ್ಲೇ ಗೋಪಾಲ ಹೊರಡಿ ಎಲ್ಲಿ ಯಾರು ಏನು ಕೇಳಿದ್ರು ಕೂಡ ಹೇಳ್ತಾರೆ ಅವರು. ಎಲ್ರೂ ಬನ್ನಿ ನಾನು ಮಾಡಿಕೊಡ್ತೇನೆ ಅಂತ ಹೇಳ್ತಾರೆ ವಿನಾ ಅದನ್ನು ಮುಖ ಆಚೆ ತೀರ್ಸಿಕೊಂಡು ಹೋಗುದಿಲ್ಲ ಅವರು. ಎಲ್ರದ್ದು ಮಾಡ್ತೇನೆ ಅಂತ ಹೇಳ್ತಾರೆ. ಅವರಿಗೆ ಭೇದವೇ ಇಲ್ಲ, ಯಾರ ಮೇಲೆ ಭೇದ ಇಲ್ಲ. ಅವರು MLA ಆಗ್ಲಿ ಯಾವ್ದಕ್ಕಾಗ್ಲಿ ಓಟಿದ್ದು ಇದಕ್ಕೆ ಮೆಂಬರ್ ಎಂತದ್ದು ಆಗ್ಲಿಲ್ಲ. ಆದ್ರೂ ಜನರು ಅವರನ್ನೇ ಎಂತದಿದ್ರು ಅವರನ್ನೇ ಕರೆಯುದು. ರೋಡ್ ಇದ್ದು ವಿಷಯ ಆಗ್ಲಿ ಯಾವುದೇ ಆಗ್ಲಿ, ಮನೆಯದ್ದು ಒಂದು ಎಂತಾದ್ರೂ ರೆಕಾರ್ಡ್ ಸ್ವಲ್ಪ ಪ್ರಾಬ್ಲಮ್ ಇದ್ರೆ ದಿನೇಶ್ ಬೈ, ಮುನ್ಸಿಪಾಲಿಟಿದ್ ಏನಾದ್ರೂ ಕೆಲಸ ಇದ್ರೆ ದಿನೇಶ್ ಬೈ, ಯಾರ್ದಾದ್ರೂ ಮನೆ ಒಂಚೂರು ಬಿದ್ದದ್ದು ಬಡವರಿಗೆ ಇವರ ಕೈಯಲ್ಲಿ ಆದಷ್ಟು, ಮತ್ತೆ ಹೊರಗಿನವರನ್ನು ದಾನಿಗಳನ್ನು ಯಾರನ್ನಾದ್ರೂ ಒಟ್ಟು ಮಾಡಿ ಅವರಿಗೆ ಮನೆ ಕಟ್ಟಿ ಕೊಡುವುದು ಬಡವರಿಗೆ, ಅದರಲ್ಲಿ ಮುಂದೆ ಹೋಗಿ ಮಾಡ್ತಾ ಇದ್ದಾರೆ. ಅಂದ್ರೆ ಇವ್ರ ಹತ್ರ ಕೈಯಲ್ಲಿ ಇವರು ಯಾರದ್ದು ಒಂದು ಪೈಸೆ ತಕೊಳ್ಳದೆ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮನುಷ್ಯ ಇಷ್ಟೊಂದೆಲ್ಲ ನಿಸ್ವಾರ್ಥಿಯಾಗಿ ಬದುಕೋದಕ್ಕೆ ಸಾಧ್ಯ ಆಗುತ್ತಾ? ಇದನ್ನ ನೀವು ಮೈಗೂಡಿಸ್ಕೊಂಡ ಬಗೆ ಹೇಗೆ? ನಿಜ ಹೇಳ್ಬೇಕಂದ್ರೆ ನನ್ನ ರಕ್ತದಲ್ಲೇ ಬಹುಶಃ ಅದು ಸಮಾಜ ಸೇವೆ ಒಂದು ಗುಣ ಬಂದಿದೆ ಏನೋ ಅಂತ ಕಾಣ್ತದೆ ನನಗೆ. ಯಾಕಂದ್ರೆ ಸಾಧಾರಣ 2006-7ರಿಂದ ಸಂಪೂರ್ಣ ಸಮಾಜ ಸೇವೆಗೆ, ಬಡವರ ಅಭಿವೃದ್ಧಿಗೆ, ಬಡವರ ಸೇವೆಗೆ ನಾನು ಮೀಸಲಾಗಿದ್ದೇನೆ ನನ್ನ ಜೀವನ. ಯಾವುದಕ್ಕೂ ಈಗ ಆ ಬಡವರು ಕೂಡ ನನಗೋಸ್ಕರ ಅವರೊಂದು ಮಾತಾಡುವ ರೀತಿ ನೋಡಿದ್ರೆ ದೇವರ ರೀತಿಯಲ್ಲಿ ನನ್ನನ್ನು ಕಾಣ್ತಾರೆ ಅಂತ ಹೇಳುವಾಗ ಆ ಬಡವರಲ್ಲಿ ನಾನು ಯಾಕೆ ದೇವರನ್ನು ಕಾಣಬಾರ್ದು? ಇದೇ ರೀತಿ ಅವರಿಗೆ ಪ್ರತಿ ಒಂದು ಸರ್ಕಾರದಿಂದ ಏನಾದ್ರೂ ಸೌಲಭ್ಯ ಬರ್ತದಂತಾದ್ರೆ ಫಸ್ಟ್ ಆಫ್ ಆಲ್ ಅದು ಯಾರಿಗೆ ಎಲಿಜಿಬಲ್ ಅಂತೇಳಿ ಫಸ್ಟ್ ನೋಡ್ತೇನೆ. ಫಸ್ಟ್ ಇಡೀ ವಾರ್ಡಿನಲ್ಲಿ ತಿರುಗಿ ಯಾರ್ಯಾರು ಅದಕ್ಕೆ ಅರ್ಹರು ಅಂತೇಳಿ ಅವರನ್ನು ಗುರುತಿಸಿ ನೋಡಿ, ಈಗೀಗ ಅಪ್ಲಿಕೇಶನ್ ಹಾಕಿ ಎಲ್ಲವನ್ನೂ ನಾನು ಮಾಡಿಕೊಡ್ತೇನೆ. ಓಲ್ಡ್ ಏಜ್ ಪೆನ್ಷನ್ ಸಾಧಾರಣ 500 ಮಂದಿಗೆ ಒಂದು ವಾರ್ಡಿನಲ್ಲಿ ಮಾಡಿಕೊಟ್ಟಿದ್ದೇನೆ ಅಂತ ಹೇಳಿದ್ರೆ ಯಾರಾದ್ರೂ ನಂಬುವ ವಿಷಯ ಅಲ್ಲ. ಬಟ್ ನಾನು ಅದನ್ನು ಹೇಳಿಕೊಳ್ಳೂ ಇಲ್ಲ. ವಾರ್ಡಿನ ಅವ್ರ ಹತ್ರ ಒಂದು ಸ್ವಲ್ಪ ದುಡ್ಡು ತಗೊಂಡ್ರು ಬಹುಶಃ ನನಗೆ ತುಂಬಾ ಇಷ್ಟವರೆಗೆ ನಾನು ಲಕ್ಷಾಧಿಪತಿ ಆಗಿದೆ. ಯಾರ ಹತ್ರ ದುಡ್ಡು ತಗೊಳ್ಳೋದು ಬಿಡಿ, ನಿಮ್ಮ ಹಕ್ಕಿನ ಅದು ಮೊತ್ತವನ್ನು ನೀವು ತಗೊಳ್ತಾ ಇದ್ದೀರಿ, ನಂದಲ್ಲ. ನಾನು ದೇವರು ಕೊಟ್ಟ ಒಂದು ವಿದ್ಯೆ ಉಂಟು, ಅದನ್ನು ನಿಮ್ಗೊಂದು ಏನಾದರೂ ನನ್ನ ಒಂದು
ಕಾಣಿಕೆಯನ್ನು ನಿಮಗೆ ಕೊಡ್ತಾ ಇದ್ದೇನೆ ವಿನ ಯಾರಿಗೂ ನೀವು ದುಡ್ಡು ಕೊಡುವ ಪರಿಸ್ಥಿತಿಗೆ ಹೋಗ್ಬೇಕು. ದುಡ್ಡು ನಿಮ್ದು ಅಷ್ಟೇ, ನಂದು ಅಷ್ಟೇ. ನಾನು ದುಡ್ದ ದುಡ್ಡನ್ನು ಖರ್ಚು ಮಾಡ್ಬೇಕಾದ್ರೆ ಏನು ಲೆಕ್ಕಾಚಾರ ಆಗ್ತೇನೆ, ಆ ದುಡ್ಡನ್ನು ನೀವು ಕೂಡ ಲೆಕ್ಕಾಚಾರ. ದಿನೇಶ್ ಪೈಗೆ ಕೊಡಬೇಕು, ಕೊಡದಿದ್ರೆ ಏನಾದ್ರು ಮತ್ತೆ ಯಾರಾದ್ರೂ ಹೇಳ್ಬೋದು ಅವ್ರಿಗೆ ಏನಾದ್ರು ಕೊಡ್ಬೇಕು ಅಂತೇಳಿ. ದಯಮಾಡಿ ಏನು ಯಾರಾದ್ರೂ ಹೇಳಿದಾರಂತಂದ್ರೆ ನನ್ನ ಹತ್ರ ಹೇಳಿ. ಆ ಮಾತು ದುಡ್ಡಿನ ಪ್ರಶ್ನೆ ಬರ್ಲಿಕ್ಕೆ ಕೊಡುದು ಅವ್ರಿಗೆ ಮಾತ್ರ ಅಲ್ಲ. ಈಗ ನಗರಸಭೆಯಲ್ಲಿ ನಾನು ಬೆಳಿಗ್ಗೆ 9:45ರಿಂದ 1 ಗಂಟೆವರೆಗೆ ನಿರಂತರ ಸೇವೆ ಮಾಡ್ತೇನೆ. ಇಷ್ಟರವರೆಗೆ 16 ವರ್ಷದ ನಿರಂತರ ಸೇವೆಯಲ್ಲಿ ಯಾರ ಹತ್ರ ಆದ್ರೂ 1 ರೂಪಾಯಿ ತಕೊಂಡ ಒಂದು ದಾಖಲೆ ಇದ್ರೆ ನನಗೆ ಖಂಡಿತ ತಿಳಿಸಿ. ನನ್ನ ಹೆಸರು ಹೇಳಿದ್ದಾರಂತಾದ್ರೂ ನಾನು ತಿಳಿಸಿ ಅಂತ ಹೇಳ್ತಾ ಇದ್ದೇನೆ. ನಗರಸಭೆ ಸದಸ್ಯರು ಆಗಿ ಏನಾದರೂ ಅವರಿಗೆ ಸಂಶಯ ಬಂದ್ರೆ ಕೂಡಲೇ ನನ್ನನ್ನು ಕಾಂಟ್ಯಾಕ್ಟ್ ಆಗಿ, ನೋಡಿ ಪೈ ಅವರೇ ಹೀಗೆ ಬರ್ತಿದೆ, ಅವ್ರ ಹತ್ರ ಒಂದು ವ್ಯವಸ್ಥೆ ಮಾಡಿ ಅಂತ ಹೇಳಿ ಅಷ್ಟು ಹೇಳ್ತಾರೆ ವಿನ ಎಲ್ಲರೂ ನನ್ನ ಸಹಕಾರ ತಗೊಂಡಿದ್ದಾರೆ. ನಗರಸಭೆ ಅಧಿಕಾರಿಗಳಂತೂ ನಾನು ಏನು ಹೇಳಿದ್ದೇನೆ ಅದು ಖಂಡಿತ ಅಲ್ಲ ಅಂತ ಅಲ್ಲಗಳೆಯುವ ಪರಿಸ್ಥಿತಿ ಇಲ್ಲ. ನಾನು ಹೇಗೆ ಅವರನ್ನು ಮರೆಯುವುದು? ಎಲ್ಲ ಅವರನ್ನು ದೂರ್ತಾರೆ. ನಗರಸಭೆಯಲ್ಲಿ ಯಾವುದು ಕೆಲಸ ಆಗುದಿಲ್ಲ. ಯಾಕೆ ಆಗುದಿಲ್ಲ? ನೀವು ಸರಿಯಾದ ದಾಖಲೆಗಳನ್ನು ಕೊಡಿ, ಖಂಡಿತ ನಗರಸಭೆಯಲ್ಲಿ ಆಗುತ್ತೆ. ಇಷ್ಟು ಒಂದು ನನಗೆ ಸಮಾಧಾನ. ಮಾತ್ರ ಪ್ರತಿ ದಿವಸ ನಾನು ಮಧ್ಯಾಹ್ನ 3:30 ನಂತರ ವಾರ್ಡಿಗೆ ತಿರುಗಾಡ್ಲಿಕ್ಕೆ ಹೋಗ್ತೇನೆ. ವಾರ್ಡಿನ ನಮ್ಮ ನಾಗರಿಕರ ಭೇಟಿ ಮಾಡ್ತೇನೆ. ನಿಮ್ಮ ಸಮಸ್ಯೆ ಏನಾದರೂ ಇದೆಯಾ? ಕೆಲವರದ್ದು ನನ್ನ ನೋಡಿದ ಕೂಡಲೇ ಸಮಸ್ಯೆ ಉದ್ಭವ ಆಗುದು, ಬಟ್ ಅದಕ್ಕೂ ನಾನು ಅದಕ್ಕೆ ಪರಿಹಾರ ಹೇಳ್ತೇನೆ. ಕ್ರಮೇಣ ಬರಲಿ, ಅದಕ್ಕೆ ಒಂದು ವ್ಯವಸ್ಥೆ ಮಾಡ್ತೇನೆ ಅಂತ ಅವರಿಗೆ ಒಂದು ಸಮಜಾಯಿಸಿ ಹೇಳ್ತೇನೆ. ಬಟ್ ಅವರದ್ದು ಈಗ ನಗರಸಭೆಯಲ್ಲಿ ಸ್ಟ್ರೀಟ್ ಲೈಟ್ ಪ್ರಾಬ್ಲಮ್ ಏನಿದ್ರು ಫೋನ್ ಮಾಡೋದು ನನಗೆ, ಸ್ಟ್ರೀಟ್ ಲೈಟ್ ಹೋಗಿದೆ, ನೆಕ್ಸ್ಟ್ ಡೇ ಅದು ಸರಿ ಆಗ್ತದೆ. ಯಾಕಂದ್ರೆ ನಮ್ಮ ಅಧಿಕಾರಿಗಳಾಗ್ಲಿ ಎಲ್ಲವನ್ನು ಸಿಬ್ಬಂದಿಗಳಾಗ್ಲಿ ಇಮ್ಮಿಡಿಯೇಟ್ ಅದಕ್ಕೆ ರೆಸ್ಪಾನ್ಸ್ ಮಾಡ್ತಾರೆ. ಅದು ನನ್ನ ಭಾಗ್ಯ, ನನ್ನ ಪುಣ್ಯ. ಯಾಕಂದ್ರೆ ನಾನು ನಿಷ್ಕಲ್ಮಶ ಮನಸ್ಸಿನಿಂದ ಅವರ ಒಂದು ಸೇವೆ ಮಾಡಿದ್ದೇನೆ, ಇನ್ನು ಮುಂದೆ ಮಾಡ್ತೇನೆ. ಕರೆಕ್ಟ್. ಈಗ ಅದೇ ಈಗ ನಿಮ್ಮನ್ನ ಹೀಗ್ ನೋಡಿದ್ರೆ 75 ವರ್ಷ ಆಗಿದೆ ನಿಮಗೆ ಅಂತ ಖಂಡಿತವಾಗಿಯೂ ನಮ್ಗೆ ಅನ್ಸೋದೇ ಇಲ್ಲ ಪೈಮಾಮ್ ಅವರೇ. ನನ್ಗೂ 75 ವರ್ಷ ಆಗಿದೆ ಅಂತ ಕಾಣುದಿಲ್ಲ. ನಾನು ಇನ್ನೂ ಯುವಕನ ಹಾಗೆ ಅಷ್ಟು ಕೆಲಸ ಮಾಡ್ಲಿಕ್ಕೆ ನನಗೆ ದೇವರ ಆಶೀರ್ವಾದ ಮತ್ತೆ ನನಗೆ ಧೈರ್ಯ ಕೊಡ್ಲಿ, ಮತ್ತೆ ಆರೋಗ್ಯ ಕೊಡ್ಲಿ. ಈ ನನ್ನ ಆರೋಗ್ಯ ಇರುವವರೆಗೆ ನಿರಂತರ ನನ್ನ ಸೇವೆ, ಅದು ಯಾವುದೇ ಅಬಾಧಿತ, ಯಾರಿಗೂ ತೊಂದರೆ ಆಗುದಿಲ್ಲ. ಈ ಮಾನಸಿಕವಾಗಿ ಗಟ್ಟಿ ಇರೋದು ಹೇಗೆ? ಮುಖ್ಯವಾಗಿ ಅಂತ ಇದ್ರೆ ನಾಳಿನ ಬಗ್ಗೆ ನಾನು ಚಿಂತೆ ಮಾಡಲಿಲ್ಲ, ದುಡ್ಡಿನ ಬಗ್ಗೆ ಚಿಂತೆ ಮಾಡಲಿಲ್ಲ. ಫಸ್ಟ್ ಆಫ್ ಆಲ್ ನನ್ನ ಹೇಳಿದ್ದು, ಪ್ರತಿಯೊಬ್ಬ ಬಡವನು ಸ್ವಾವಲಂಬಿ ಆಗಬೇಕು, ಪ್ರತಿಯೊಬ್ಬ ಬಡವನ ಸಮಸ್ಯೆ ನೀಗಬೇಕು. ಆ ಸಮಸ್ಯೆ ಎಷ್ಟೋ ಮಂದಿ ಆ ಸಮಸ್ಯೆ ಪರಿಹಾರ ಆಗಿದೆ ಅಂತ ಹೇಳಿ ಅವರ ಬಾಯಿಂದ ಬಂದು ಕೂಡಲೇ ಆಗುವ ಆ ನೆಮ್ಮದಿ ಬಹುಶಃ ನಮ್ಮ ಮುಖೇಶ್ ಅಂಬಾನಿಗೆ ಇರುವಂತ ನೆಮ್ಮದಿ ಇಲ್ಲ, ಅದಕ್ಕಿಂತ ಜಾಸ್ತಿ ಉಂಟು. ಅಂತ ಶ್ರೀಮಂತ ವ್ಯಕ್ತಿ ಈಗ ನಾನು. ಕರೆಕ್ಟ್. ನೀವು ಯಾವ್ದಕ್ಕೂ ಟೆನ್ಷನ್ ಮಾಡ್ಕೊಳ್ಳಲ್ಲ? ಖಂಡಿತ ಇಲ್ಲ, ಖಂಡಿತ ಇಲ್ಲ. ಟೆನ್ಷನ್ ಅನ್ನೋ ಪದವೇ ಇಲ್ಲ ನಿಮ್ಮ? ಇಲ್ಲ, ನನ್ನ ಹತ್ರ ಟೆನ್ಷನ್ ಅನ್ನೋದಕ್ಕೆ ಬೇರೆಯವರು ಟೆನ್ಷನ್ ಮಾಡ್ತಾರಂತಂದ್ರೆ ಅವರಿಗೆ ಹೇಳ್ತೇನೆ, ಯಾಕೆ ಟೆನ್ಷನ್ ಮಾಡ್ತೀರಿ ನೀವು ಅಂತ ಹೇಳಿ. ಅಷ್ಟು ಹಿತೋಪದೇಶ ಕೊಡುವಷ್ಟು ಒಂದು ನನಗೆ ಒಂದು ಬದ್ಧತೆ ಉಂಟು. ಸಮಾಜದ ಬಗ್ಗೆ ಇಷ್ಟೊಂದೆಲ್ಲ ಕಾಳಜಿ ಇರೋ ನೀವು ಯಾವುದೋ ಒಂದು ರಾಜಕೀಯ ಪಕ್ಷಕ್ಕೆ ಸೇರೋದು ಬೇಡ ಇತ್ತೇನೋ ಅಂತ ನಂದೊಂದು ವೈಯಕ್ತಿಕ ಅಭಿಪ್ರಾಯ ಸರ್. ಯಾಕೆ ಅಂತಂದ್ರೆ ಈಗ ರಾಜಕೀಯ ಕುಲಗೆಟ್ಟು ಹೋಗಿದೆ ಅಲ್ವಾ? ಹೌದು ಹೌದು, ನೀವು ಹೇಳೋದು 100ಕ್ಕೆ 100 ಸರಿ, ಅದನ್ನು ನಾವು ಒಪ್ತೇನೆ. ಆದರೆ ಸಾಮಾನ್ಯ ಜನರ ಕೆಲಸ ಮಾಡಬೇಕಾದ್ರೆ ರಾಜಕೀಯದ ಒಂದಿಷ್ಟಾದ್ರೂ ಕನೆಕ್ಷನ್ ಇಲ್ಲದ್ರೆ ಬಹುಶಃ ನಾವು ಎಂಥದ್ದು ಅದಕ್ಕೆ ಏನು ಹೇಳ್ತಾರೆ, ಅಸಮರ್ಥರು ಅಂತ ಹೇಳಿ ಆಗ್ತದೆ. ಹೌದಾ? ರಾಜಕೀಯದ ಒಬ್ಬ ನಾಯಕರ ಯಾರಾದ್ರೂ ಒಬ್ರು ಬೇಕು, ಅವ್ರ ಹತ್ರ ಆ ಕೆಲಸ ಮಾಡಿಸ್ಬೇಕು. ಸ್ಟೇಟ್ ಗವರ್ಮೆಂಟ್ ಆಗಲಿ ಸೆಂಟ್ರಲ್ ಗವರ್ಮೆಂಟ್ ಆಗಲಿ ಏನಾದ್ರೂ ಒಂದು ಅವರ ಕನೆಕ್ಷನ್ ಇದ್ರೆ ಬಡ ಜನರ ಕೆಲಸ ಮಾಡ್ಲಿಕ್ಕೆ ನಮ್ಗೊಂದು ಅವಕಾಶ ಆಗ್ತದೆ. ಒಂದು ಮತ್ತೆ ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ನನ್ನ ಈ ಸೇವೆಯಲ್ಲಿ ಜಾತಿ, ಮತ, ಧರ್ಮ, ಕುಲ, ಮೇಲು ಕೀಳು ಯಾವ ಭಾವನೆ ಇಲ್ಲ. ಸರ್ವರು ಸಮಾನ, ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು. ಇದು ನನ್ನ ಧ್ಯೇಯ. ಯಾರಾದ್ರೂ ನಾನು ಅವರಿಗೆ ಪಕ್ಷಪಾತ ಮಾಡಿದ್ದೇನೆ ಅಂತ ಒಂದು ಅಪವಾದ ಬಂದರೂ ಬಹುಶಃ ನನ್ನ ಸಮಾಜ ಸೇವೆಗೆ ನಾನು ಅಲ್ಲಿಗೆ ರಾಜೀನಾಮೆ ಕೊಡ್ತೀನಿ.